ಇಲ್ಲಿ ಶಾಕಿಂಗ್ ವಿಷಯ ಏನಂದ್ರೆ ಈ USA ಎಂಬೆಸಿಗೆ 3 ದಿನದಿಂದನೇ ಇಲ್ಲಿ ದಂಗೆ ಹೇಳುತ್ತೆ ಅಂತ ಹೇಗ್ ಗೊತ್ತಾಯ್ತು? ಈ CJP ಪ್ರೊಟೆಸ್ಟ್ ಮಾಡ್ತಿರೋದು ನೀಟ್ ಪೇಪರ್ ಲೀಕ್ ಬಗ್ಗೆ ಅಲ್ಲ. नीट के छात्रों के लिए आया था, लेकिन यहाँ पे देखा आप सब उल्टा है. ಇದೆಲ್ಲ ಫಾರಿನ್ ಕಂಟ್ರಿ CJP ಗೆ ಫಂಡ್ ಮಾಡ್ತಿದ್ದಾರೆ. ಹೇಗಾದ್ರೂ ಮಾಡಿ ಇಂಡಿಯನ್ ಗೌರ್ಮೆಂಟ್ ನ ಬೀಳಿಸ್ಬೇಕು, ಇಂಡಿಯಾನ ಕೆಳಗಿಳಿಸ್ಬೇಕು ಅಂತ 5 ಕಂಟ್ರಿಯಲ್ಲಿ ಸ್ಟ್ರೈಕ್ ಮಾಡ್ತಿದ್ದಾರೆ. UK, ಐರ್ಲೆಂಡ್, ಜರ್ಮನಿ, ಕೆನಡಾ, ನೆದರ್ಲ್ಯಾಂಡ್ಸ್ ಇಲ್ಲೆಲ್ಲ ಸ್ಟ್ರೈಕ್ ಆಗ್ತಿದೆ. ಈ CJP ಮತ್ತೆ ಸೋನಂ ವಾಂಗ್ಚುಕ್ ಫ್ರಸ್ಟ್ರೇಟ್ ಆಗೋದಕ್ಕೆ ಕಾರಣ ಏನ್ ಗೊತ್ತಾ? ಈ FCRA ಬಿಲ್. ಹೆಂಗಾದ್ರೂ ಮಾಡಿ ಈ ಬಿಲ್ ನ ಕ್ಯಾನ್ಸಲ್ ಮಾಡೋದೇ ಇವರ್ ಪ್ಲಾನ್. ಈ FCRA ಬಿಲ್ ಅಂದ್ರೆ ಫಾರಿನ್ ಕಂಟ್ರೀಸ್ ಇಂದ ಬರೋ ಫಂಡ್ಸ್ ಇಂಡಿಯಾದಲ್ಲಿರೋ NGO ಟ್ರಸ್ಟ್ ಗೆ ಯಾರು ಕಳ್ಸಿದ್ರು, ಎಷ್ಟು ಬಂತು, ಇದನ್ನ ಎಲ್ಲಿಗೆ ಯೂಸ್ ಮಾಡ್ತೀರಾ ಅಂತ ಸೆಂಟ್ರಲ್ ಗವರ್ಮೆಂಟ್ ಗೆ ಲೆಕ್ಕ ಕೊಡ್ಬೇಕು. ಇವಾಗ ಲವ್ ಜಿಹಾದ್, ರಿಲಿಜನ್ ಕನ್ವರ್ಷನ್, ಆಂಟಿ ನ್ಯಾಷನಲ್ ಪ್ರೊಟೆಸ್ಟ್ ಗೆ ಇದೇ NGOs ಇಂದಾನೆ ದುಡ್ಡು ಬರೋದು. ಸೋನಂ ವಾಂಗ್ಚುಕ್ದು ಕೂಡ 2 NGO ಇದೆ. ಅದಕ್ಕೇನೆ CJP ಪ್ರೊಟೆಸ್ಟ್ ಗೆ ಜಾಯ್ನ್ ಆಗಿದ್ದು. ನೋಡಿ, ನಿನ್ನೆ ಇವರು ಶಾಂತಿಯುತವಾಗಿ ಹೋರಾಟ ಮಾಡಿರೋದು. ಇವರೆಲ್ಲ ಸ್ಟೂಡೆಂಟ್ಸು, ಇವರೆಲ್ಲ ಡಾಕ್ಟರ್ ಆಗ್ತಾರಂತೆ. ಡಾಕ್ಟರ್ ಆಗೋರು ಯಾರು ಇಲ್ಲಿಗೆ ಬರಲ್ಲ ಬಿಡಿ. ಇದಕ್ಕೆಲ್ಲ ನೇರ ಕಾರಣ ಈ 3 ಜನ. ಒಬ್ಬ ನೋಡಿದ್ರೆ ಪ್ರೊಟೆಸ್ಟ್ ವೈಲೆಂಟ್ ಆಗ್ತಿದ್ದಂಗೆ ಫಸ್ಟ್ ಗಾಡಿ ಹತ್ ಕೂತ್ಕೊಂತಾನೆ, ಒಬ್ಬ ಮಿನಿಸ್ಟರ್ ಆಫೀಸ್ಗೆ ಹೋಗಿರ್ತಾನೆ, ಇನ್ನೊಬ್ಬ ನೋಡಿದ್ರೆ ಬರ್ಗರ್ ತಿನ್ಕೊಂಡು ಮನೆಗೆ ಹೋಗ್ತಿರ್ತಾನೆ. ಇಲ್ಲಿ ಬಲಿಯಾಗಿದ್ದು ಇನ್ನೋಸೆಂಟ್ ಸ್ಟೂಡೆಂಟ್ಸ್. ಅವರನ್ನೆಲ್ಲ ಕ್ಲಾಸ್ ರೂಮ್ ಇಂದ ಫೋರ್ಸ್ಫುಲಿ ಪ್ರೊಟೆಸ್ಟ್ ಗೆ ಕಳಿಸ್ತಿದಾರಂತೆ ಲೆಕ್ಚರರ್ಸ್. ನೀಟ್ ಪೇಪರ್ ಲೀಕ್ ಅಂತ ಸ್ಟಾರ್ಟ್ ಮಾಡಿ ರಾಮ್, ಅಲ್ಲ, ಆರ್ಟಿಕಲ್ 370 ಕೊನೆಗೆ LGBTQ ಬಂದ್ಬಿಡ್ತು. का नाम ले लेके नीता के पति का काम कर रहे हो. जय श्री राम बोलेंगे. मैंने बोला बोलो भाई, मैं जय संविधान बोलूंगा. अल्लाह का मतलब वो शक्ति जो हम सब में है, बस नाम रहेगा अल्लाह का. ನೀವೇ ಯೋಚನೆ ಮಾಡಿ ಇಲ್ಲಿ ಏನಾಗ್ತಿದೆ ಅಂತ. ನಿಮ್ಗೇನ್ ಅನಿಸ್ತಿದೆ? ಕಮೆಂಟ್ ಮಾಡಿ ತಿಳಿಸಿ.